ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಇವತ್ತಿನ ಬ್ಲಾಗ್ ಅಂತೂ ತುಂಬಾ ವಿಶೇಷವಾಗಿರುತ್ತೆ. ಯಾಕಪ್ಪ ಅಂತ ಹೇಳಿದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಮತ್ತು 2 ತಿಂಗಳಾದಮೇಲೆ ಮಕ್ಕಳು ಸ್ಕೂಲ್ ಕಡೆ ಹೊರಡೋದು, ಮತ್ತು ಹುಡುಗರಿಗಂತೂ ಫಸ್ಟ್ ಡೇ ಸ್ಕೂಲು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಒಂದು JES ಸ್ಕೂಲಲ್ಲಿ ಫಸ್ಟ್ ಡೇ ವೆಲ್ಕಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಸ್ಕೂಲ್ಗಳಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ನನಗೂ ಕೂಡ ಎಕ್ಸೈಟ್ ಆಗಿತ್ತು. ಹಾಗೆ ಬೇಗನೆ ಎದ್ದು ಎಲ್ಲ ಕೆಲಸನ ಮುಗಿಸಿ ಸಿಂಪಲ್ಲಾಗಿ ಚೋಲೆ ಮಸಾಲ ಮತ್ತು ಪೂರಿ ಟಿಫನ್ಗೆ, ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಅಂತ ಹೇಳಿ ಮೊಳಕೆ ಕಾಳು ಸಾಂಬಾರನ್ನ ಮಾಡಿಟ್ಕೊಳ್ಳೋಣ ಅಂತ ಇದ್ದೆ. ಮಧ್ಯಾಹ್ನ ಮಕ್ಕಳು ಬರ್ತಾರಲ್ಲ ಪೂರಿ ಜೊತೆಗೆ, ಬೆಳಗ್ಗೆ ಚೋಲೆ ಮಸಾಲ ತಿಂದೋಗಿರ್ತಾರೆ. ಇನ್ನು ಮಧ್ಯಾಹ್ನಕ್ಕೆ ಬಂದು ಸಾಂಬಾರಲ್ಲಿ ಚಪಾತಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಚಪಾತಿಗೆಲ್ಲ ಇಟ್ಟಿರ್ತೀನಿ. ಹಾಗೆ ಅದನ್ನೇ ಸ್ವಲ್ಪ ಮಾಡಿಕೊಡ್ತೀನಿ. ಮತ್ತು ನೋಡ್ತಿರ್ಬೋದು ಎಲ್ಲ ಕಾಳುಗಳು ಕಟ್ಟಿದ್ದೆ. ತುಂಬಾ ಚೆನ್ನಾಗಿರೋದು ಸಾಂಬಾರು ಅಂತ ಹೇಳಿ. ಕುಶಾಲ್ಗಂತೂ ಸ್ವಲ್ಪ ಮೊಸಪ್ಪು ಮತ್ತು ಮೊಳಕೆ ಕಾಳು ಸಾಂಬಾರು ಅಂತ ಹೇಳಿದ್ರೆ ತುಂಬಾ ಇಷ್ಟ. ನಾನ್ ವೆಜ್ ಅಂತೂ ಸ್ವಲ್ಪ ದೂರನೇ ಇರ್ತಾನೆ, ಅವನು ತಿನ್ನೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ಬೇಗನೆ ಇದ್ದು ಅವನು 8:15 ಸ್ಕೂಲ್ ಹತ್ರ ಹೋಗಬೇಕಿತ್ತು. ರೋಡ್ ಸ್ವಲ್ಪ ಟ್ರಾಫಿಕ್ ಆಗುತ್ತೆ. ಫಸ್ಟ್ ಡೇ ಅವನಿಗೆ ಖುಷಿ ಆಗಲಿ ಅಂತ ಹೇಳಿಬಿಟ್ಟು ಬೇಗನೆ ಎಲ್ಲ ಕೆಲಸನ ಮಾಡ್ಕೊಂಬಿಟ್ಟು ಅವ್ರು ಎದ್ದೋಳೋ ಅಷ್ಟೊತ್ತಲ್ಲಿ ಫ್ರೆಶ್ ಆಗೋಣ, ಮತ್ತು ನಾನೇ ದೇವ್ರ ಪೂಜೆ ಎಲ್ಲ ಮಾಡೋಣ. ಅವ್ರು ಎದ್ದು ದೀಪ ಎಲ್ಲ ಸ್ವಲ್ಪ ಹೀಗೆ ಮುಡ್ಸೋದು ಬೇಡ, ಇನ್ನೊಂದು ಸ್ವಲ್ಪ ದೊಡ್ಡವರಾಗಲಿ ಅಂತ ಹೇಳಿಬಿಟ್ಟು ನಾನೇ ದೀಪ ಎಲ್ಲ ಹಚ್ಚೋಣ ಅಂತ ಹೇಳಿಬಿಟ್ಟು ಈ ರೀತಿ ಟಿಫನ್ಗೆ ಚೋಲೆ ಮಸಾಲ ಮತ್ತು ಚಪಾತಿ ಪೂರಿ. ಮತ್ತು ಎರಡು ಏನಕ್ಕಪ್ಪ ಅಂತ ಹೇಳಿದ್ರೆ ಹಸ್ಬೆಂಡಿಗೆ ಸ್ವಲ್ಪ ಆಯಿಲ್ ಫುಡ್ ಎಲ್ಲ ಇಷ್ಟ ಆಗೋದಿಲ್ಲ. ಹಂಗಾಗಿ ಹಸ್ಬೆಂಡ್ಗೆ ಚಪಾತಿ, ಇನ್ನು ಹುಡುಗರಿಗೆ ಇಷ್ಟ ಆಗುತ್ತೆ. ಫಸ್ಟ್ ಡೇನೇ ರೈಸ್ ಕೊಟ್ಟು ಕಳ್ಸೋದು ಬೇಡ, ಮತ್ತು ಅವ್ರು ತಿನ್ನೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಮಾತಾಡಿಕೊಂಡು ಚೆಲ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಈ ರೀತಿ ಪೂರಿನ ಮಾಡ್ಕೊಂಡಿದ್ದೆ. ನೋಡೋಣ ಹೇಗಿರುತ್ತೆ, ಖುಷಿಗೆ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಖುಷಿಗೆ ಈ ಸ್ಕೂಲು ಫಸ್ಟ್ ಆಗಿರುತ್ತೆ. ಅಡ್ಮಿಷನ್ಸಿಗೆಲ್ಲ ಕರ್ಕೊಂಡು ಹೋದಾಗ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಇನ್ನು ಸ್ವಲ್ಪ ಹೈಟ್ ಇರೋದ್ರಿಂದ ಏನು ಇಷ್ಟ ಹೈಟ್ ಇದ್ದಾನೆ, ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಎಲ್ಲ ಕೇಳ್ತಾಯಿದ್ರು. ಹೌದು, ಸ್ವಲ್ಪ ಅವನ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಅವನಿಗೆ ಸ್ಕೂಲು ಫಸ್ಟ್ ಆಗಿದ್ರೂ ಕ್ಲಾಸ್ ರೂಮ್ ಎಲ್ಲ ಹೊಸದೇ ಆಗಿರುತ್ತಲ್ಲ, ಹಾಗಾಗಿ ಹೇಗಿರ್ತಾನೋ ನೋಡೋಣ. ಇನ್ನು ಮಕ್ಕಳು ಎದ್ದೋಳೋ ಅಷ್ಟೊತ್ತಲ್ಲಿ ಈ ರೀತಿ ಟಿಫನ್ ಎಲ್ಲ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಆಗಿ ಬಂದು ಪೂಜೆ ಎಲ್ಲ ಮುಗಿಸಿದ್ದೆ. ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ನಾನು ಮಕ್ಕಳನ್ನ ಎದ್ದೊಳಿಸ್ತೀನಿ. ಯಾಕಂತ ಹೇಳಿದ್ರೆ ನನಗೊಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಸಿಗೋದು ಅಂತ ಹೇಳಿದ್ರೆ ಪೂಜೆ ಮಾಡಿದಾಗೇ. ಗಜಿಬಿಜಿ ಅನಿಸಿದ್ರೆ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗೋದಿಲ್ಲ. ಹಾಗಾಗಿ ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ನಾನೆಲ್ಲ ಪೂಜೆ ಎಲ್ಲ ಮಾಡಿ ಮಲ್ಕೊಂಡಿದ್ದಾಗ ಕೆಲವೊಬ್ಬರು ಹೇಳ್ತಾರೆ ಮಕ್ಕಳನ್ನ ಬೇಗ ಎದ್ದೊಳಿಸೋದು ಅಭ್ಯಾಸ ಮಾಡಿ ಅಂತ ಹೇಳಿ. ನೋಡೋಣ, ಅವರು ಬೆಳೀತಾ ಕಲ್ತ್ಕೊಳ್ತಾರೆ. ಆದಷ್ಟು ನಾನು 6:30ಗೆ ಏಳಿಸ್ತೀನಿ. ಅದಕ್ಕಿಂತ ಬೇಗ ಎದ್ದೊಳ್ಸೋಕ್ಕಾಗೋದಿಲ್ಲ. ಇನ್ನೇನು ಮನೆ ಹತ್ರನೇ ಸ್ಕೂಲ್ ಇರೋದ್ರಿಂದ 6:30ಗೆ ಏಳಿಸಿದ್ರೆ ಸಾಕು. 8:30ಗೆಲ್ಲ ರೆಡಿಯಾಗಿ ಹೊರಡ್ತಾರೆ. ಬೇಗನೆ ಅವ್ರ ಕೆಲಸನೆಲ್ಲ ಅವ್ರು ಮಾಡ್ಕೊಳ್ತಾರೆ. ಇವತ್ತು ಅವ್ರ ಸ್ಕೂಲಲ್ಲಿ ಫಸ್ಟ್ ಡೇ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಕಲರ್ ಡ್ರೆಸ್ಸೇ ಹೇಳಿದರು, ಸ್ಕೂಲ್ ಡ್ರೆಸ್ ಏನು ಹೇಳೋದಿಲ್ಲ. ಎವ್ರಿ ಇಯರ್ ಇದೇ ರೀತಿ ಇರುತ್ತೆ. ಹಾಗಾಗಿ ಟ್ರೆಡಿಷ್ನಲ್ ಡ್ರೆಸ್ ಹೇಳಿದ್ರಿಂದ ನಾನು ಈ ರೀತಿ ಜುಬ್ಬ ಪೈಜಾಮನ ಹಾಕಿದ್ದೀನಿ. ಹುಡುಗರಿಗೆ ಬ್ಲೂ ಕಲರು ಈ ಒಂದು ಡ್ರೆಸ್ನ ನಾನು ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದೆ. ಹಾಕಿರ್ತೀನಿ ಅಂತ ಅಂದ್ಕೊಳ್ತೀನಿ ಗೌರಿ ಹಬ್ಬದ ಬ್ಲಾಗಲ್ಲಿ ಈ ಒಂದು ಡ್ರೆಸ್ಸನ್ನು. ಟ್ರೆಡಿಷ್ನಲ್ ಡ್ರೆಸ್ ಏನು ಮಕ್ಕಳಿಗೆ ಜಾಸ್ತಿ ನಾನೇನು ತೊಗೊಳಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತ ಹೇಳಿದರೆ ಯಾವಾಗಲೂ ಒಂದು ಸರಿ ಹಾಕ್ತೀವಿ ಅಷ್ಟೇ ಅಲ್ವಾ, ಹಬ್ಬ ಹರಿದಿನಗಳಲ್ಲಿ. ಇಲ್ಲಾಂದರೆ ಈ ಥರ ಪೂಜೆ ಸಮಯದಲ್ಲಿ ಅಷ್ಟೇ ಹಾಕೋಕ್ಕಾಗೋದು. ಹಂಗಾಗಿ ತೊಗೊಳಕ್ಕೆ ಹೋಗೋದಿಲ್ಲ. ಇನ್ನು ಅವರೆದ್ದು ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಕೆಲವೊಂದು ಒಳ್ಳೆ ಅಭ್ಯಾಸಗಳು ಅವರಲ್ಲೂ ಕೂಡ ಇದೆ, ಆದರೆ ಬಟ್ ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಹಾಗಾಗಿ ರಾತ್ರಿನೇ ಹೇಳ್ತಾಯಿದ್ರು, ಅಮ್ಮ ನಾಳೆ ನನಗೆ ಖುಷಿ ಆಗುತ್ತೆ, ನಾನು ಇವತ್ತಿಂದ ಒಳ್ಳೆ ಅಭ್ಯಾಸನ ರೂಢಿ ಮಾಡ್ಕೊಳ್ತೀನಿ, ನಿಮ್ಮಿಬ್ಬರ ಹತ್ರ ಆಶೀರ್ವಾದ ತೊಗೊಳ್ತೀನಿ, ಮತ್ತು ಸ್ಕೂಲಿಗೆ ಹೋಗ್ತೀನಿ, ಸ್ಕೂಲಿಂದ ಬಂದ ತಕ್ಷಣ ಏನಾಯಿತು ಅಂತ ಹೇಳ್ತೀನಿ ಎಲ್ಲ ಅಂತ ಹೇಳ್ತಿದ್ರು. ಒಂದಂತೂ ರೂಲ್ಸ್ನ ಫಾಲೋ ಮಾಡಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಫೈನಲಾಗಿ ರೆಡಿಯಾಗಿ ನಾವು ಬಂದಿದ್ದೆ JES ಪಬ್ಲಿಕ್ ಸ್ಕೂಲ್ ಕಡೆಗೆ. ನೀವು ನೋಡ್ತಿರ್ಬೋದು ವೆಲ್ಕಮ್ ಡೇ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಅವ್ರ ಕ್ಲಾಸ್ಗೆ ಕರ್ಕೊಂಡೋಗಿ ಕ್ಲಾಸಸ್ ಎಲ್ಲ ತೋರಿಸ್ಕೊಂಡಿದ್ದಾದಮೇಲೆ ನರ್ಸರಿಯಿಂದ ಹಿಡಿದು ಪ್ರೀ ನರ್ಸರಿ, LKG ಮಕ್ಕಳು, UKG ಮಕ್ಕಳು, ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು, ಅಪ್ ಟು 10th ಗಂಟೆ ಎಲ್ಲ ಮಕ್ಕಳನ್ನೂ ನೋಡಿ ಈ ರೀತಿ ಟೆಂಪಲ್ಗೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ಮಕ್ಕಳು ಎಷ್ಟು ನೀಟಾಗಿ ಡಿಸಿಪ್ಲಿನಾಗಿ ಪಾಪ ಟೀಚರ್ಸ್ ಮಾತು ಕೇಳಿಕೊಂಡು ಕೂತಿದ್ರು ಅಂತ ಹೇಳಿದ್ರೆ. ಕೆಲವೊಂದು ನರ್ಸರಿ ಮಕ್ಕಳು ಪಾಪ ಫಸ್ಟ್ ಡೇ ಆಗಿರೋದ್ರಿಂದ ಅಳ್ತಾಯಿದ್ರು. ಹೊಸ ಜಾಗ ಅಂತ ಅಳ್ತಾಯಿದ್ರು, ಇಲ್ಲಾಂದರೆ ಅಪ್ಪ ಅಮ್ಮ ಬೇಕು ಅಂತ ಅಳ್ತಾಯಿದ್ರು, ಗೊತ್ತಿಲ್ಲ. ಟೆಂಪಲಲ್ಲಿ ಫಸ್ಟೇ ಕೇಳ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಎವ್ರಿ ಇಯರ್ ಕರ್ಕೊಂಬರ್ತಾರಲ್ಲ, ಹಾಗಾಗಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ಬೋದು. ದೇವಸ್ಥಾನದಲ್ಲೂ ಅಷ್ಟೇ ಪೂಜಾರಿಗಳಂತೂ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಟೀಚರ್ಸ್ ಅಷ್ಟೇ ಡಿಸಿಪ್ಲಿನಲ್ಲಿ ಮಕ್ಕಳನ್ನ ಕೂರಿಸ್ತಾಯಿದ್ರು. ಮಕ್ಕಳು ಅಷ್ಟೇ ಡಿಸಿಪ್ಲಿನಲ್ಲಿ ಕೂತ್ಕೊಂಡಿದ್ರು. ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ಇನ್ನು ನಾಳೆ ಒಂದು ಒಳ್ಳೆಯ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.